Welcome to e-learning class by Nagaraj Karigar, GTO Government IT Ripanpete. ಸೊ ನಾವು ಇವತ್ತಿನ ದಿನದಲ್ಲಿ ಎಲ್ಲರೂ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಮೊಬೈಲಲ್ಲಿ ಬ್ಯಾಟ್ರಿ ಲೋ ಅಂತ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗ್ತಕ್ಕಂಥದ್ದು ಬ್ಯಾಟ್ರಿ ಲೋ ಅಂತ ಸಿಗ್ನಲ್ ಬಂದ ತಕ್ಷಣ ನೆನಪಾಗ್ತಕ್ಕಂಥದ್ದು ಮೊಬೈಲ್ ಚಾರ್ಜರ್. ಮೊಬೈಲ್ ಚಾರ್ಜರ್ನ ನಾವು ಮೊಬೈಲಿಗೆ ರೀಚಾರ್ಜ್ ಮಾಡಲಿಕ್ಕೆ ಬಳಸ್ತೀವಿ. ಚಾರ್ಜರನ್ನು ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಸಾಕೆಟಿಗೆ ಪ್ಲಗ್ ಇನ್ ಮಾಡ್ತೀವಿ, ಮೊಬೈಲನ್ನು ಚಾರ್ಜ್ಗೆ ಹಾಕಿ ಇಡ್ತೀವಿ. ಹಾಗಾದರೆ ಈ ಚಾರ್ಜರ್ನ ಕೆಲಸ ಏನು ಅಂದರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ 230 240 ಅಥವಾ 250 ವಾಟ್ಸ್ ಎ ಸಿಯನ್ನು ನಿಮ್ಮ ಮೊಬೈಲ್ಗೆ ಬೇಕಾಗಿರ್ತಕ್ಕಂಥ 3 4 5 6 ವೋಲ್ಟ್ಸ್ ರೇಂಜ್ಗೆ ಸ್ಟೆಪ್ ಡೌನ್ ಮಾಡಿ, ಆ ಸ್ಟೆಪ್ ಡೌನ್ ವೋಲ್ಟೇಜಲ್ಲಿ ಡಿ ಸಿ ಕನ್ವರ್ಷನ್ ಮಾಡಿ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡ್ತಕ್ಕಂಥ ಕೆಲಸ ನಿಮ್ಮ ಚಾರ್ಜರ್ ಮಾಡುತ್ತೆ. ಹಾಗಾದರೆ ನಿಮ್ಮ ಮನೇಲಿರ್ತಕ್ಕಂಥ ಎ ಸಿ 230 ವೋಲ್ಟ್ಸನ್ನು ಸ್ಟೆಪ್ ಡೌನ್ ಮಾಡೋದಕ್ಕೆ ಫಸ್ಟ್ಲಿ ನಮಗೊಂದು ಡಿವೈಸ್ ಅಂತ ಇರಬೇಕಲ್ಲ ಚಾರ್ಜರ್ ಒಳಗಡೆ. ಸೊ ಹಾಗಾದರೆ ಆ ಡಿವೈಸ್ ಯಾವುದು, ಸೊ ಅದರ ಕೆಲಸ ಏನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಇಲ್ಲಿ ಚಾರ್ಜರ್ ಒಳಗಡೆ ಇರ್ತಕ್ಕಂಥ ಅಂಥ ಒಂದು ಡಿವೈಸ್ ಯಾವುದು ಅನ್ನೋದನ್ನು ಕ್ವಶನ್ ಬಂದಾಗ ನಮಗೆ ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥ ಕುತೂಹಲ ಬಂದೇ ಬರುತ್ತೆ. ಸೊ ಅಂಥ ಒಂದು ಇಂಪಾರ್ಟೆಂಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ತಕ್ಕಂಥ ಸಮಯ ಇವತ್ತು. ಸೊ ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮರ್. ಸೊ ಟ್ರಾನ್ಸ್ಫಾರ್ಮರ್ ಅಂದ ತಕ್ಷಣ ನಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಒಂದು ಬಿಗ್ ಸೈಜ್ ಟ್ರಾನ್ಸ್ಫಾರ್ಮರ್ ಇದೆ. ಸೊ ಅದು ಕಣ್ಮುಂದೆ ಬರಬಹುದೇನೋ, ಬಟ್ ಟ್ರಾನ್ಸ್ಫಾರ್ಮರ್ಗಳು ಅಂತ ಹೇಳಿದರೆ ಇಲ್ಲಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡಲ್ಲಿ ಮೌಂಟ್ ಮಾಡತಕ್ಕಂಥ, ಅಂದರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡಲ್ಲಿ ಫಿಕ್ಸ್ ಮಾಡೋದಕ್ಕೆ ಬರ್ತಕ್ಕಂಥ ಸ್ಮಾಲ್ ಸೈಜ್ನಿಂದ ಹಿಡಿದು ವೆರಿ ಬಿಗ್ ಸೈಜ್ವರೆಗೂ ನಮಗೆ ಟ್ರಾನ್ಸ್ಫಾರ್ಮರ್ಗಳು ನಮಗೆ ಸುತ್ತಮುತ್ತಲದಲ್ಲಿ ನೋಡೋದಕ್ಕೆ ಸಿಗ್ತವೆ. ಸೊ ನಮ್ಮ ಕೆ ವಿ ಸ್ಟೇಷನ್ಗಳಲ್ಲಿ ಹೋಗಿ ನೋಡಿದರೆ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳನ್ನು ನೋಡ್ಬೋದು. ಹಾಗೆ ನಿಮ್ಮ ಬ್ಯಾಟ್ರಿ ಚಾರ್ಜರ್ಗಳಲ್ಲಿ ಒಂದು ಸಣ್ಣ ಟ್ರಾನ್ಸ್ಫಾರ್ಮರ್ನೂ ನೋಡ್ಬೋದು. ಹಾಗೆ ನಿಮ್ಮ ಮೊಬೈಲ್ PCB ಸರ್ಕ್ಯೂಟಲ್ಲೂ ಕೂಡ ಅತ್ಯಂತ ಚಿಕ್ಕ ಸೈಜಿನ ಒಂದು ಟ್ರಾನ್ಸ್ಫಾರ್ಮರ್ನ ನಾವು ಕಾಣಬಹುದು. ಹಾಗಾದರೆ ಈ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ, ಅದರ ಬಗ್ಗೆ ನಾವು ಇವತ್ತು ಇಂಟ್ರೊಡಕ್ಷನನ್ನು ತಗೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಈ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ಅಂತ ಕೇಳಿದಾಗ ನಮ್ಮ ಮುಂದೆ ಬರ್ತಕ್ಕಂಥ ಡೆಫಿನೇಷನ್ ಅಂದರೆ, ಟ್ರಾನ್ಸ್ಫಾರ್ಮರ್ ಈಸ್ ಎ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಡಿವೈಸ್ ವಿಚ್ ಟ್ರಾನ್ಸ್ಫರ್ ದಿ ಎಲೆಕ್ಟ್ರಿಕ್ ಎನರ್ಜಿ ಫ್ರಮ್ ಒನ್ ಸರ್ಕ್ಯೂಟ್ ಟು ಅದರ್ ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಹಾಗಾದರೆ ಏನಿದು, ಇಲ್ಲಿ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಡಿವೈಸ್ ಅಂತಕ್ಕಂಥ ಒಂದು ವರ್ಡ್ ಇದೆ ನೋಡಿ. ಈ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಡಿವೈಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಅಂದ ತಕ್ಷಣ ಫಸ್ಟ್ ನೆನಪಾಗ್ತಕ್ಕಂಥದ್ದು ಯಾವುದು, ಜನರೇಟರ್. ಎಲೆಕ್ಟ್ರಿಸಿಟಿ ಜನರೇಟರ್ನಲ್ಲಿ ನಮಗೆ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಕೇವಲ ರೊಟೇಟಿಂಗ್ ಪಾರ್ಟ್ ಮುಖಾಂತರ ನಾವು ಎಲೆಕ್ಟ್ರಿಸಿಟಿಯನ್ನು ಪಡಿತೀವಿ. ಆದರೆ ಇಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮರಲ್ಲಿ ಆ ಥರದ್ದು ಯಾವುದೇ ರೊಟೇಟಿಂಗ್ ಪಾರ್ಟ್ ಇಲ್ಲ. ಹಾಗಾಗಿ ನಾನು ಇದನ್ನು ಸ್ಟ್ಯಾಟಿಕ್ ಡಿವೈಸ್ ಅಂತೇಳಿ ಒತ್ತಿ ಹೇಳ್ತಾ ಇರ್ತೀವಿ, ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಡಿವೈಸ್ ಅಂತ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಎಲೆಕ್ಟ್ರಿಕಲ್ ಎನರ್ಜಿನನ್ನು ಒಂದು ಸರ್ಕ್ಯೂಟಿಂದ ಇನ್ನೊಂದು ಸರ್ಕ್ಯೂಟಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ. ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್, ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ. ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ನಾವಿಲ್ಲಿ ಗಮನಿಸಬೇಕು. ಸೊ ಅದು 230 ಇರ್ಬೋದು, 415 ಇರ್ಬೋದು, 1000, 11 kV, ಎನಿ ವೋಲ್ಟೇಜ್ ರೇಂಜಲ್ಲಿರ್ತಕ್ಕಂಥದ್ದು ವೋಲ್ಟೇಜ್ಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ 50 ಹರ್ಟ್ಸ್ ಇರುತ್ತೆ. ಹಾಗೆಯೇ ನಾನಿಲ್ಲಿ 6, 12, 24 ಏನೇ ರೇಂಜ್ಗೆ ನಾನು ಅದನ್ನು ಸ್ಟೆಪ್ ಡೌನ್ ಮಾಡಲಿ, ಯಾವುದೇ ಒಂದು ವ್ಯಾಲ್ಯೂ ಆಗಿ ಅದನ್ನು ಚೇಂಜಸ್ ಮಾಡಿಕೊಂಡ್ರೂ ಕೂಡ ಅದರ ಫ್ರೀಕ್ವೆನ್ಸಿ ಮಾತ್ರ ಸೇಮ್ ಇರಬೇಕು. ಹಾಗೆ ಈ ಒಂದು ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ ಇಟ್ಸ್ ಟ್ರಾನ್ಸ್ಫರ್ ದಿ ಎಲೆಕ್ಟ್ರಿಕಲ್ ಎನರ್ಜಿ ಒನ್ ಸರ್ಕ್ಯೂಟ್ ಟು ಅದರ್ ಇದು ಈ ಕೆಲಸ ಮಾಡೋದ್ರಿಂದನೇ ಇದಕ್ಕೆ ನಮಗೆ
ಅತ್ಯಂತ ಉಪಯೋಗ ಬಂದಿರತಕ್ಕಂಥದ್ದು. ಸೊ ಅದನ್ನು ನಾವು ದ 3-phase synchronous generator is usually extensively ಟು ಜನರೇಟ್ ಬಲ್ಕ್ ಪವರ್. ಸಾಮಾನ್ಯವಾಗಿ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ನಾವು 3-phase ಸಿಂಕ್ರನೈಸ್ ಜನರೇಟರ್ನ ಬಳಸ್ತೀವಿ. ಸೊ ಅಂಥ ಜನರೇಟರ್ಗಳು ದ ವೋಲ್ಟೇಜ್ ಲೆವೆಲ್ಸ್ ಎಟ್ ವಿಚ್ ದಿಸ್ ಪವರ್ ಈಸ್ ಜನರೇಟೆಡ್ ಈಸ್ ಟಿಪಿಕಲಿ ಇನ್ ದ ರೇಂಜ್ 11 kV to 22 kV. ಸಾಮಾನ್ಯವಾಗಿ ಪವರ್ ಜನ್ರೇಷನ್ ಸ್ಟೇಷನ್ಗಳಲ್ಲಿ ನಾವು 11 kVಯಿಂದ 22 kVವರೆಗೂ ವೋಲ್ಟೇಜನ್ನು ನಾವು ಅಲ್ಲಿ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡ್ಕೊಳ್ತೀವಿ. ಎಲೆಕ್ಟ್ರಿಕಲ್ ಪವರ್ ಈಸ್ ಟು ಬಿ ಪ್ರೊವೈಡೆಡ್ ಎಟ್ ಎ ಕನ್ಸಿಡರಬಲ್ ಡಿಸ್ಟೆನ್ಸ್ ಫ್ರಮ್ ಎ ಜನರೇಟಿಂಗ್ ಸ್ಟೇಷನ್. ಸಾಮಾನ್ಯವಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿರ್ತಕ್ಕಂಥ ಪ್ಲೇಸಲ್ಲೇ ಅದನ್ನು ನಾವು ಬಳಸೋದಿಲ್ಲ, ಬದಲಾಗಿ ನಾವು ಅದನ್ನು ಬೇರೆ ಬೇರೆ ಜಾಗಕ್ಕೆ ಕೂಡ ನಾವು ಟ್ರಾನ್ಸ್ಮಿಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಟ್ ಈಸ್ ಪಾಸಿಬಲ್ ಟು ಟ್ರಾನ್ಸ್ಮಿಟ್ ದ ಜನರೇಟೆಡ್ ಪವರ್ ಡೈರೆಕ್ಟ್ಲಿ, ಬಟ್ ದಿಸ್ ರಿಸಲ್ಟ್ ಇನ್ ಅನ್ಅಕ್ಸೆಪ್ಟಬಲ್ ಪವರ್ ಲಾಸಸ್ ಆ್ಯಂಡ್ ವೋಲ್ಟೇಜ್ ಡ್ರಾಪ್ಸ್. ನಾನಿಲ್ಲಿ ಪವರ್ ಜನ್ರೇಷನ್ ಏನು ಮಾಡಿದ್ದೀನಿ 11 kV to 22 kV, ಅಷ್ಟೇ ವೋಲ್ಟೇಜನ್ನು ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅನ್ಅಕ್ಸೆಪ್ಟಬಲ್ ಪವರ್ ಲಾಸಸ್, ವೋಲ್ಟೇಜ್ ಡ್ರಾಪ್ಸು ಆಗುತ್ತೆ. ಸೊ ಹಾಗಾಗಿ ನಮಗೆ ಆ ಒಂದು ಪ್ರಾಬ್ಲಮನ್ನು ನಾವು ತಪ್ಪಿಸ್ಬೇಕು ಅಂತ ಹೇಳಿದರೆ ನಮಗಿರ್ತಕ್ಕಂಥ ದಾರಿ ಅಂದರೆ ಅದು ಟ್ರಾನ್ಸ್ಫಾರ್ಮರ್. ಸೊ ಟ್ರಾನ್ಸ್ಮಿಷನ್ ವೋಲ್ಟೇಜ್ ವೇರಿ ಅಪ್ ದ voltage level 400 kV level. This is made possible by power transfer. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಆ 11 kV to 22 kV ಇರ್ತಕ್ಕಂಥ ಜನ್ರೇಟೆಡ್ ಸಪ್ಲೈ ಏನಿದೆ ಪವರ್ ಜನ್ರೇಷನ್ ಪವರ್ ಪ್ಲಾಂಟಲ್ಲಿ ಜನ್ರೇಟ್ ಮಾಡಿರ್ತಕ್ಕಂಥ ವೋಲ್ಟೇಜ್, ಅದನ್ನು ಈ ಪವರ್ ಟ್ರಾನ್ಸ್ಫಾರ್ಮರ್ನ ಬಳಸ್ಕೊಂಡು ಅಪ್ ಟು 400 kV ಲೆವೆಲ್ವರೆಗೆ ಅದನ್ನೇನು ಮಾಡ್ತೀವಿ, ವೇರಿ ಮಾಡ್ಕೊಳ್ತೀವಿ. ಅಟ್ ದ ರಿಸೀವಿಂಗ್ ಆ್ಯಂಡ್ this high voltage must be reduced because ultimately it must supply 3-phase load at 415 volts or single phase load at 240 volts. ಸೊ ಹೀಗೆ ನಾವು 400 kVವರೆಗೂ ಸ್ಟೆಪ್ ಅಪ್ ಮಾಡಿರ್ತಕ್ಕಂಥ ವೋಲ್ಟೇಜನ್ನು ಒಂದು ಜನ್ರೇಟಿಂಗ್ ಸ್ಟೇಷನ್ ಭಾಗದಿಂದ ಪವರ್ ಗ್ರಿಡ್ಗೆ ನಾವು ಅದನ್ನು ಟ್ರಾನ್ಸ್ಮಿಷನ್ ಮಾಡ್ಕೊಳ್ತೀವಿ. ಟ್ರಾನ್ಸ್ಮಿಷನ್ ಮಾಡ್ಕೊಂಡಾಗ ಅಲ್ಲಿ ರೆಡ್ಯೂಸ್ ಆಗ್ಬೋದು. ಸೊ ಆದರೂ ಕೂಡ ನನಗೆ ಬೇಕಾಗಿರ್ತಕ್ಕಂಥ ರೇಟೆಡ್ ವೋಲ್ಟೇಜನ್ನು ತೊಗೊಳೋದಕ್ಕೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ. ಸಾಮಾನ್ಯವಾಗಿ 220 kV, 110 kV, 66, 33 ಅದನ್ನು ಬಿಟ್ಟರೆ 11 kV, ಅದನ್ನು ಬಿಟ್ಟರೆ ನಮ್ಮ ಕನ್ಸ್ಯೂಮರ್ಗೆ ಸಾಮಾನ್ಯವಾಗಿ 3-phase 415 ವೋಲ್ಟ್ಸ್ ಬಿಟ್ಟರೆ ಸಿಂಗಲ್ ಫೇಸ್ 240 ವೋಲ್ಟ್ಸ್ ಲೆವೆಲ್ಗೆ ನಾವು ಅದನ್ನು ಸ್ಟೆಪ್ ಡೌನ್ ಮಾಡಬೇಕಾಗುತ್ತೆ. ಆ ಲೆವೆಲಿಗೆ ಮಾಡಿ ಕನ್ಸ್ಯೂಮರಿಗೆ ನಾವು ಕೊಡ್ತೀವಿ. ಸೊ ಹೀಗಿದ್ದಾಗ ದ ಟ್ರಾನ್ಸ್ಫಾರ್ಮರ್ ಮೇಕ್ಸ್ ಇಟ್ ಪಾಸಿಬಲ್ ಫಾರ್ ವೇರಿಯಸ್ ಪಾರ್ಟ್ಸ್ ಆಫ್ ಎ ಪವರ್ ಸಿಸ್ಟಮ್ ಟು ಆಪ್ರೇಟ್ ಎ ಡಿಫ್ರೆಂಟ್ ವೋಲ್ಟೇಜ್ ಲೆವೆಲ್. ಸೊ ಈ ರೀತಿಯಾಗಿ ಪವರ್ ಜನ್ರೇಷನ್ನಲ್ಲಿ ನಮ್ಮ ಪ್ಲಾಂಟ್ಗಳಲ್ಲಿ 11 kV to 22 kV ಜನ್ರೇಟ್ ಮಾಡಿರ್ತಕ್ಕಂಥ ಎಲೆಕ್ಟ್ರಿಸಿಟಿನನ್ನು ನಾವು 400 kV ಲೆವೆಲ್ವರೆಗೆ ಸ್ಟೆಪ್ ಅಪ್ ಮಾಡಿಕೊಂಡು ಅದನ್ನು ಟ್ರಾನ್ಸ್ಮಿಟ್ ಮಾಡಿ ಅಗೇನ್ ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಸ್ಟೆಪ್ ಡೌನ್ ಮಾಡಿಕೊಂಡು ಕನ್ಸ್ಯೂಮರ್ಗೆ ಬೇಕಾದ ರೀತಿಯಲ್ಲಿ 3-phase ವಾಟ್ಸ್ 415 ವಾಟ್ಸ್ ಆ್ಯಂಡ್ ಸಿಂಗಲ್ ಫೇಸ್ 240 ವಾಟ್ಸ್ ಲೆವೆಲ್ಗೆ ಅದನ್ನು ಬೇರೆ 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 ವೋಲ್ಟೇಜ್ ಲೆವೆಲ್ಗೆ ಅದನ್ನು ಚೇಂಜಸ್ ಮಾಡಬೇಕು ಅಂದರೆ ಇಲ್ಲಿ ನಮಗೆ ಟ್ರಾನ್ಸ್ಫಾರ್ಮರ್ನ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಸೊ ಟ್ರಾನ್ಸ್ಫಾರ್ಮರ್ ಅಂದ ತಕ್ಷಣ ನಮಗೆ ಒಂದು ಸಿಂಪಲ್ ಕನ್ಸ್ಟ್ರಕ್ಷನ್ ಇದೆ. ಅದನ್ನು ನಾವಿಲ್ಲಿ ನೋಡೋದಾದರೆ 2 winding ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳ್ತೀವಿ. ಎ ಟ್ರಾನ್ಸ್ಫಾರ್ಮರ್ ಕನ್ಸಿಸ್ಟ್ ಆಫ್ 2 stationary windings generally called as high voltage and low voltage sides, which are electrically isolated but magnetically coupled. As shown in the figure 1, the coils are said to be magnetically coupled because they link a common flux. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಫಿಗರ್ 1ಅಲ್ಲಿ ನಾವು ನೋಡಬಹುದು, ಒಂದು ಕೋರ್ ಇದೆ, ಐರನ್ ಕೋರು ತೊಗೊಂಡಿದ್ದೀವಿ. ಆ ಕೋರ್ ಮೇಲೆ ಎಲ್ಲಿ 2 ಲಿಂಬ್ಗಳ ಮೇಲೆ ಸಪ್ರೇಟಾಗಿ ಒಂದು ಪ್ರೈಮರಿ ಇನ್ನೊಂದು ಸೆಕೆಂಡರಿ. ಪ್ರೈಮರಿ ಅಂತ ಹೇಳಿದ್ರೆ ಎ ಸಿ ಸೋರ್ಸನ್ನು ನಾವು ಎಲ್ಲಿ ಇನ್ಪುಟ್ ಮಾಡ್ತೀವೋ ಅದು ಪ್ರೈಮರಿ ಆಗಿರುತ್ತೆ, ಅಲ್ಲಿ ಸಪ್ಲೈ ಟರ್ಮಿನಲ್ಸ್ಗಳನ್ನು ನೋಡ್ಬೋದು. ಹಾಗೆ ಸೆಕೆಂಡರಿ ಅಂತ ಹೇಳಿದ್ರೆ ಎಲ್ಲಿ ಲೋಡನ್ನು ನಾವು ಕನೆಕ್ಟ್ ಮಾಡ್ತೀವೋ ಸೊ ಆ ಕಡೆಗೆ ನಾವು ಲೋಡ್ ಟರ್ಮಿನಲ್ಸನ್ನು ನೋಡಬಹುದು. ಸೊ ಇವೆರಡರ ಮಧ್ಯೆ ಈ ಡಾಟೆಡ್ ಲೈನಲ್ಲಿ ಕಾಣ್ತಕ್ಕಂಥದ್ದು ಏನಿದೆ ಇದನ್ನೇ ನಾವು ಮ್ಯಾಗ್ನೆಟಿಕ್
ಫ್ಲಕ್ಸ್ ಅಂತ ಹೇಳ್ತೀವಿ. ಸೊ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗಿದೆ, ಇವು ಎರಡೂ ವೈಂಡಿಂಗ್ಗೆ, ಪ್ರೈಮರಿ ಮತ್ತು ಸೆಕೆಂಡರಿ ವೈಂಡಿಂಗಿಗೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮುಖಾಂತರ ಒಂದಕ್ಕೊಂದು ಲಿಂಕ್ ಟುಗೆದರ್ ಆಗಿದ್ದಾವೆ. ಬಟ್ ಎಲೆಕ್ಟ್ರಿಕಲಿ ನನ್ನ ಕಣ್ಮುಂದೆ ಕಾಣೋ ರೀತಿಯಲ್ಲಿ ಎಲೆಕ್ಟ್ರಿಕಲಿ ಇದು ಯಾವುದೇ ರೀತಿಯಲ್ಲೂ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿರೋದಿಲ್ಲ. ಓನ್ಲಿ ಮ್ಯಾಗ್ನೆಟಿಕಲಿ ಮಾತ್ರ ಇವೆರಡು ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಲಿಂಕ್ ಥ್ರೂ ಇವೆರಡು ಕನೆಕ್ಟ್ ಆಗಿರ್ತವೆ ಹೊರತು ಡೈರೆಕ್ಟಾಗಿ ಎಲೆಕ್ಟ್ರಿಕಲಿ ಅವು ಕನೆಕ್ಟ್ ಆಗಿರೋದಿಲ್ಲ ಅಂತ ಹೇಳ್ತೀವಿ. ಸೊ ಲ್ಯಾಮಿನೇಟೆಡ್ ಸ್ಟೀಲ್ ಕೋರ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಇನ್ ಪವರ್ applications. Figure 1. The current flowing in the coil connected to the AC source is called the primary winding. ಸೊ ಯಾವ ಒಂದು ಸೈಡು ನಾವು AC ಸಪ್ಲೈನನ್ನು ನಾವು ಇನ್ಪುಟ್ ಮಾಡ್ತೇವೆ ಅದನ್ನು ಪ್ರೈಮರಿ ವೈಂಡಿಂಗ್ ಅಥವಾ ಸಿಂಪ್ಲಿ ಇಟ್ ಇಸ್ ಎಸ್ ಪ್ರೈಮರಿ. ದ ಪ್ರೈಮರಿ ಈಸ್ ದ ಇನ್ಪುಟ್ ಟು ಟ್ರಾನ್ಸ್ಫಾರ್ಮರ್. ಇಟ್ ಸೆಟ್ಸ್ ಅಪ್ ದ ಫ್ಲಕ್ಸ್ ಇನ್ ದ ಕೋರ್. ಸೊ ಯಾವ ಒಂದು ಪ್ರೈಮರಿ ಇದೆ ಅದಕ್ಕೆ ನಾವು ಯಾವಾಗ ಅಪ್ಲೈ ವೋಲ್ಟೇಜನ್ನು ಇನ್ಪುಟ್ ಮಾಡ್ತೀವಿ ತಕ್ಷಣ ಅದು ಏನು ಮಾಡ್ತದೆ, ಒಂದು ಆ ಕೋರ್ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಸೆಟಪ್ ಮಾಡ್ತದೆ. ಅದು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಸೆಟಪ್ ಮಾಡೋಂಥ ಕೆಲಸ ಅದರದ್ದು. ಸೊ ಇಟ್ ಸೆಟ್ಸ್ ಅಪ್ ದ ಫ್ಲಕ್ಸ್ ಇನ್ ದ ಕೋರ್ ವಿಚ್ ವೇರೀಸ್ ಪಿರಿಯಾಡಿಕಲಿ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಇಲ್ಲಿ AC ಸಪ್ಲೈನನ್ನು ನಾನು ಇನ್ಪುಟ್ ಮಾಡಿರೋದ್ರಿಂದ ಇವನ ಫ್ಲಕ್ಸ್ ಕೂಡ ಸೊ ಅದು ಪಿರಿಯಾಡಿಕಲಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೋತ್ ಆರ್ ಏನಾಗುತ್ತೆ, ಚೇಂಜ್ ಆಗ್ತಾ ಇರ್ತದೆ. So the flux links the second coil called the secondary winding or simply the secondary. So ಆ ಒಂದು ಫ್ಲಕ್ಸು ಆ ಸೆಕೆಂಡರಿ ವೈಂಡಿಂಗಿಗೆ ಲಿಂಕ್ ಆಗುತ್ತೆ. ದ ಫ್ಲಕ್ಸ್ ಈಸ್ ಚೇಂಜಿಂಗ್, therefore it induces a voltage in the secondary by electromagnetic induction. ಮ್ಯೂಚುವಲ್ ಇಂಡಕ್ಷನ್ ಅಂತ ಹೇಳ್ತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಬೇಸ್ಡ್ ಆನ್ ಅಲ್ಲೇನಾಗುತ್ತೆ, ಯಾವಾಗ ನಾನು ಪ್ರೈಮರಿನಲ್ಲಿ ಸಪ್ಲೈನನ್ನು ಇನ್ಪುಟ್ ಮಾಡ್ತೇನೋ ಆದ ತಕ್ಷಣ ಅದೇನು ಮಾಡುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಆ ಕೋರಲ್ಲಿ ಸೆಟಪ್ ಮಾಡುತ್ತೆ. ಸೊ ಅದರ ಪಕ್ಕದ ಲಿಂಬಲ್ಲೇ ಅದೇ ಸೇಮ್ ಕೋರ್ನ ಇನ್ನೊಂದು ಲಿಂಬ್ ಮೇಲೆ ವೌಂಡ್ ಆಗಿರ್ತಕ್ಕಂಥ ಸೆಕೆಂಡರಿ ವೈಂಡಿಂಗು ಈ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸಿಗೆ ಲಿಂಕಲ್ಲಿ ಬರುತ್ತೆ. ಹಾಗಾಗಿ ಅದರಲ್ಲಿ ಒಂದು EMF ಇಂಡ್ಯೂಸ್ ಆಗುತ್ತೆ. ಸೊ thus the primary receives its power from the source while the secondary supplies this power to the load. ನಾವು ಪ್ರೈಮರಿಗೆ ಇನ್ಪುಟ್ ಮಾಡ್ತೀವಿ, ನಾವು ಸಪ್ಲೈನನ್ನು ಕೊಡ್ತೀವಿ. ಸೆಕೆಂಡರಿನಲ್ಲಿ ಅದು ಲೋಡ್ಗೆ ನಮಗೆ ಸಪ್ಲೈನ ಕೊಡ್ತೀವಿ. ಸೊ ಈ ರೀತಿ ಇನ್ಪುಟ್ ಸಪ್ಲೈ ಕೊಟ್ಟಿರ್ತಕ್ಕಂಥದ್ದನ್ನು ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕೇಜಸ್ ಥ್ರೂ ಸೆಕೆಂಡರಿನಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೆಕೆಂಡರಿನಲ್ಲಿ EMF ಇಂಡ್ಯೂಸ್ ಆಗಿರೋದನ್ನು ನಾವು ಲೋಡ್ಗೆ ಕನೆಕ್ಟ್ ಮಾಡ್ತೀವಿ. ಇಂಥ ಒಂದು ದಿಸ್ ಆ್ಯಕ್ಷನ್ ಈಸ್ ನೋನ್ ಎಸ್ ಟ್ರಾನ್ಸ್ಫಾರ್ಮರ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಈ ಒಂದೇನಿದೆ ಈ ಪ್ರೋಸೆಸ್ ಇದನ್ನು ಟ್ರಾನ್ಸ್ಫಾರ್ಮರ್ ಆ್ಯಕ್ಷನ್ ಅಂತ ಹೇಳಿ. ದೇರ್ ಈಸ್ ನೋ ಎಲೆಕ್ಟ್ರಿಕಲ್ ಕನೆಕ್ಷನ್ ಬಿಟ್ವೀನ್ ದೀಸ್ ಟೂ ಕಾಯಿಲ್ಸ್. ಒನ್ಸ್ ಅಗೇನ್ ದೇರ್ ಈಸ್ ನೋ ಎಲೆಕ್ಟ್ರಿಕಲ್ ಕನೆಕ್ಷನ್ ಬಿಟ್ವೀನ್ ದೀಸ್ ಟೂ ಕಾಯಿಲ್ಸ್. ಪ್ರೈಮರಿ ವೈಂಡಿಂಗಿಗೆ ನಾನು ಇನ್ಪುಟ್ ಮಾಡಿದ್ದೀನಿ, ಮ್ಯಾಗ್ನೆಟಿಕಲಿ ಲಿಂಕಲ್ಲಿರ್ತಕ್ಕಂಥ ಇನ್ನೊಂದು ಸೆಕೆಂಡರಿ ಕಾಯಿಲಲ್ಲಿ EMF ಇಂಡ್ಯೂಸ್ ಆಗಿದೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಬೇಸಲ್ಲಿ ಸೊ ಆ ಒಂದು ಸಪ್ಲೈಗೆ ನಾವು ಲೋಡ್ಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಫಾರ್ಮರ್ಸ್ ಆರ್ ಎಫಿಸಿಯಂಟ್ ಆ್ಯಂಡ್ ರಿಲಯಬಲ್ ಡಿವೈಸ್ ಯೂಸ್ಡ್ ಮೇನ್ಲಿ ಟು ಚೇಂಜ್ ವೋಲ್ಟೇಜ್ ಲೆವೆಲ್ಸ್. ಸೊ ಇಲ್ಲಿ ನಾವು ಟ್ರಾನ್ಸ್ಫಾರ್ಮರ್ಗಳು ಗುಡ್ ಎಫಿಸಿಯೆಂಟ್ ಆ್ಯಂಡ್ ರಿಲಯಬಲ್ ಡಿವೈಸ್ ಆಗಿದ್ದಾವೆ. ವೋಲ್ಟೇಜನ್ನು ಬೇರೆ ಬೇರೆ ಡಿಫ್ರೆಂಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ, ಚೇಂಜಸ್ ಮಾಡೋದಕ್ಕೆ. ಸೊ ಟ್ರಾನ್ಸ್ಫಾರ್ಮರ್ಸ್ ಆರ್ ಎಫಿಷಿಯಂಟ್ ಬಿಕಾಸ್ ದ ರೊಟೇಷನಲ್ ಲಾಸಸ್ ಆರ್ ಅಬ್ಸೆಂಟ್. ಇಟ್ ಈಸ್ ದ ಮೇನ್ ಥಿಂಗ್ ಅಂತ ಹೇಳಿದ್ರೆ ಇಲ್ಲಿ ರೊಟೇಷನ್ ಅನ್ನೋ ಪಾರ್ಟ್ ಯಾವುದೂ ಇಲ್ಲ, ಎಲ್ಲ ಸ್ಟೇಷ್ನರಿ ಪಾರ್ಟ್. ಅದಕ್ಕೆ ನಾವು ಇದನ್ನು ಸ್ಟ್ಯಾಟಿಕ್ ಪೀಸ್ ಆಫ್ ಎಲೆಕ್ಟ್ರಿಕ್ ಡಿವೈಸ್ ಅಂತ ಹೇಳೋದು. ಸೊ ಹಾಗಾಗಿ ನಮಗೆ ಇಲ್ಲಿ ರೊಟೇಷನಲ್ ಲಾಸ್ ಅನ್ನೋದು ಯಾವುದೂ ಇರೋದಿಲ್ಲ. ಸೊ ಲಿಟ್ಲ್ ಪವರ್ ಈಸ್ ಲಾಸ್ಟ್ ವೆನ್ ಟ್ರಾನ್ಸ್ಫಾರ್ಮಿಂಗ್ ಪವರ್ ಫ್ರಮ್ ಒನ್ ವೋಲ್ಟೇಜ್ ಲೆವೆಲ್ ಟು ಅನದರ್. ಸೊ ಯಾವಾಗ ನಾನು ಒಂದು ವೋಲ್ಟೇಜಿಂದ ಇನ್ನೊಂದು ವೋಲ್ಟೇಜಿಗೆ ನಾನು ಪವರ್ ಲೆವೆಲನ್ನು ಚೇಂಜ್ ಮಾಡೋಕ್ಕೆ ಹೋಗ್ತೀನಿ, ಆವಾಗ ಒಂದು ಸಣ್ಣ ಪ್ರಮಾಣದ ಪವರ್ ಲಾಸ್ ಆಗುತ್ತೆ. ದಟ್ ಈಸ್ ದ ವೆರಿ ನೆಗ್ಲಿಜಿಬಲ್. ಸೊ ಹಾಗಾಗಿ ಟಿಪಿಕಲಿ ಎಫಿಷಿಯನ್ಸೀಸ್ ಆರ್ ಇನ್ ದ ರೇಂಜ್ ಆಫ್ ದ 92 to 99%. ಸೊ ಸಾಮಾನ್ಯವಾಗಿ ಟ್ರಾನ್ಸ್ಫಾರ್ಮರ್ನಲ್ಲಿ ನಮಗೆ 92ದಿಂದ 99% ಆಫ್ ಎಫಿಷಿಯನ್ಸಿಯನ್ನು ನಾವು ಪಡ್ಕೋಬೋದಾಗಿದೆ. ದ ಹೈಯರ್ ವ್ಯಾಲ್ಯೂಸ್ ಅಪ್ಲೈ ಟು ದ ಲಾರ್ಜ್ ಪವರ್ ಟ್ರಾನ್ಸ್ಫಾರ್ಮರ್ಸ್ ದೇರ್ ಈಸ್ ನೋ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ವೋಲ್ಟೇಜ್. ಸೊ ಇಲ್ಲಿ ಯಾವುದೇ ಥರದ ಅದು ಎಷ್ಟೇ ದೊಡ್ಡ ಟ್ರಾನ್ಸ್ಫಾರ್ಮರ್ ಇರಲಿ ದೇರ್ ಈಸ್ ನೋ ಚೇಂಜಿಂಗ್ ಆಫ್ ದ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ವೋಲ್ಟೇಜ್. ಸೊ ಹಾಗೆ ನಾನಿಲ್ಲಿ there are basically two types of iron core construction. Figure 2a shows core type already represented in figure 1. ಸೊ ಈಗಾಗಲೇ ನಾನು
ಆವಾಗಲೇ ಎಕ್ಸ್ಪ್ಲೇನ್ ಮಾಡಿರೋ ಡ್ರಾಯಿಂಗ್ನಲ್ಲಿ ಇದೆಯಲ್ಲ ಸೇಮ್ ಈ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಅದು. ಸೊ ಇಟ್ ಕನ್ಸಿಸ್ಟ್ ಆಫ್ 2 separate coils, one on each of the 2 opposite legs of a rectangular core. ಇಲ್ಲಿ ನೋಡ್ಬೋದು ನೀವು ಕೋರ್ ಟೈಪ್ ಫಿಗರ್ 2A ಏನಾಗಿದೆ ಅಂತ ಹೇಳಿದ್ರೆ, ಒಂದು ರೆಕ್ಟಾಂಗುಲರ್ ಶೇಪಲ್ಲಿರ್ತಕ್ಕಂಥ ಒಂದು ಕೋರ್ ಇದೆ. ಆ ಕೋರ್ನ ಒಂದು ಲಿಂಬ್ ಮೇಲೆ X1 X2 ಅಂತಕ್ಕಂಥ ಒಂದು ವೈಂಡಿಂಗು, H1 H2 ಅಂತಕ್ಕಂಥ ಇನ್ನೊಂದು ವೈಂಡಿಂಗು ಪ್ಲೇಸ್ ಆಗಿದೆ. ಈ ಅಪೋಸಿಟ್ ಲೆಗ್ಸ್ ಮೇಲ್ಗಡೆ ಒಂದು ಪ್ಲೇಸ್ ಆಗಿದೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನಾರ್ಮಲಿ ದಿಸ್ ಈಸ್ ನಾಟ್ ಡಿಸೈರಬಲ್ ಡಿಸೈನ್. ಆ್ಯಕ್ಚುಲಿ ನಾವೀಗೇನು ನೋಡ್ತಾ ಇದ್ದೀವಿ ಆ ಒಂದು ಫಿಗರ್ ಏನಿದೆ ಇದು ದಿಸ್ ಈಸ್ ನಾಟ್ ಎ ಡಿಸೈರಬಲ್ ಡಿಸೈನ್. ಸೊ its advantage is the large leakage fluxes associated with it. ಸೊ ಅಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಅಲ್ಲಿ ಲಾರ್ಜ್ ಲೀಕೇಜ್ ಆಫ್ ಫ್ಲಕ್ಸ್ ಇದೆ. ಸೊ ದ ಲಾರ್ಜ್ ಲೀಕೇಜ್ ಫ್ಲಕ್ಸಸ್ ಕಾಸ್ ಪೂರ್ ವೋಲ್ಟೇಜ್ ರೆಗ್ಯುಲೇಷನ್. ಅಲ್ಲಿ ಜಾಸ್ತಿ ನಮಗೆ ಫ್ಲಕ್ಸ್ ಲೀಕೇಜ್ ಆಗಿರೋದ್ರಿಂದ ಅಲ್ಲಿ ವೋಲ್ಟೇಜ್ ರೆಗ್ಯುಲೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ದೇರ್ ಫಾರ್ ಟು ಎನ್ಶೂರ್ ದಟ್ ಮೋಸ್ಟ್ ಆಫ್ ದ ಫ್ಲಕ್ಸ್ ಸೆಟ್ ಬೈ ದ ಪ್ರೈಮರಿ ವಿಲ್ ಲಿಂಕ್ ದ ಸೆಕೆಂಡರಿ, ದ ಕನ್ಸ್ಟ್ರಕ್ಷನ್ ಫಿಗರ್ 2B ಈಸ್ ಎಂಪ್ಲಾಯ್ಡ್. ಸೊ ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಒನ್ 2Aದಲ್ಲಿ ರೆಕ್ಟಾಂಗುಲರ್ ಶೇಪಲ್ಲಿ ಕೋರ್ ಇದೆ, ಒಂದು ಲಿಂಬ್ ಮೇಲೆ ಒಂದು ವೈಂಡಿಂಗ್, ಇನ್ನೊಂದು ಲಿಂಬ್ ಮೇಲೆ ಇನ್ನೊಂದು ವೈಂಡಿಂಗ್ ಇದೆ. ಅದೇ ನಮಗೆ ಇಲ್ಲಿ ಶೆಲ್ ಟೈಪ್ 2B ಏನಿದೆ ಇದು ಶೆಲ್ ಟೈಪ್ ಅಂತ ಹೇಳ್ತೀವಿ. ಈ ಶೆಲ್ ಟೈಪ್ನೊಳಗೆ ಒಂದು ಮಧ್ಯದ ಭಾಗದಲ್ಲಿರ್ತಕ್ಕಂಥ ಒಂದು ಲಿಂಬ್ ಏನಿದೆ ಆ ಲಿಂಬ್ ಮೇಲೇ H1 H2 ಅಂತಕ್ಕಂಥ ವೈಂಡಿಂಗು ಮತ್ತು X1 X2 ಅಂತಕ್ಕಂಥ ವೈಂಡಿಂಗ್ ಎರಡೂ ಕೂಡ ಒಂದರ ಮೇಲೆ ಒಂದು ಪ್ಲೇಸ್ ಆಗಿದೆ. ಸೊ ದಿಸ್ ಈಸ್ ಕಾಲ್ಡ್ ದ ಸೆಲ್ ಟೈಪ್ ಕನ್ಸ್ಟ್ರಕ್ಷನ್. ಹಿಯರ್ ದ 2 windings are wound concentrically. The higher voltage winding is wound on top of the lower voltage winding. ಅಲ್ಲಿ ಲೋವರ್ ವೋಲ್ಟೇಜ್ ವೈಂಡಿಂಗನ್ನು ಫಸ್ಟ್ ವೌಂಡ್ ಮಾಡಿಬಿಟ್ಟು ಅದ್ರ ಮೇಲೆ ಹೈಯರ್ ವೋಲ್ಟೇಜ್ ವೈಂಡಿಂಗನ್ನು ವೌಂಡ್ ಮಾಡಿದೆ, ಪ್ಲೇಸ್ಮೆಂಟ್ ಆಗಿದೆ. ಈ ಎರಡರ ಮಧ್ಯೆ ಇನ್ಸುಲೇಟಿಂಗ್ ಪೇಪರ್ಸ್ಗಳನ್ನು ಬಳಸಲಾಗುತ್ತೆ. ದ ಲೋ ವೋಲ್ಟೇಜ್ ವೈಂಡಿಂಗ್ ಈಸ್ ದೆನ್ ಲೊಕೇಟೆಡ್ ಕ್ಲೋಸರ್ ಟು ದ ಕೋರ್. ಸೊ ಫಸ್ಟಿಗೆ ನಾವು ಲೋ ವೋಲ್ಟೇಜ್ ವೈಂಡಿಂಗನ್ನು ನಾವು ವೌಂಡ್ ಮಾಡೋದ್ರಿಂದ ಆ ಕೋರ್ ಏನಿದೆ ಟ್ರಾನ್ಸ್ಫಾರ್ಮರ್ನ ಕೋರ್, ಐರನ್ ಕೋರ್ಗೆ ಅದು ತುಂಬ ಕ್ಲೋಸರ್ ಹತ್ತಿರದಲ್ಲಿ ಇರುತ್ತದೆ ಅಂತ ಹೇಳ್ತೀವಿ. ದಿಸ್ ಅರೇಂಜ್ಮೆಂಟ್ ಈಸ್ ಪ್ರಿಫರಬಲ್ ಫ್ರಮ್ ಆ್ಯನ್ ಎಲೆಕ್ಟ್ರಿಕಲ್ ಇನ್ಸುಲೇಟಿಂಗ್ ಪಾಯಿಂಟ್ ಆಫ್ ವ್ಯೂ. ಫ್ರಮ್ ದ ಎಲೆಕ್ಟ್ರಿಕಲ್ ವ್ಯೂ ಪಾಯಿಂಟ್ ದೆರ್ ಈಸ್ ನಾಟ್ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಕನ್ಸ್ಟ್ರಕ್ಷನ್. ಸೊ ಬೋತ್ ಎರಡರಲ್ಲೂ ಕೂಡ ಅಂಥ ವೇರಿಯೇಷನ್ ಏನಿಲ್ಲ. ಇದರಲ್ಲಿ ಒಂದಷ್ಟು ಲೀಕೇಜ್ ಆಫ್ ಫ್ಲಕ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ಯಾವುದರಲ್ಲಿ, ಕೋರ್ ಟೈಪ್ನೊಳಗಡೆ. ಸೆಲ್ ಟೈಪಲ್ಲಿ ಈ ಲೀಕೇಜ್ ಆಫ್ ಫ್ಲಕ್ಸು ಕಡಿಮೆ ಇರುತ್ತೆ, ಹಾಗಾಗಿ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ ಜಾಸ್ತಿನೇ ಇರುತ್ತೆ ಅಂತೇಳಿ. ಕೋರ್ ಮೇ ಬಿ ಬಿಲ್ಟ್ ಅಪ್ ಆಫ್ ದ ಲ್ಯಾಮಿನೇಷನ್ ಸಿಲಿಕಾನ್ ಸ್ಟೀಲ್ ಶೀಟ್. ಸೊ ಎಲ್ಲ ಏನು ಕೋರ್ ಅಂತ ಇದೆ ಇದು ಲ್ಯಾಮಿನೇಟೆಡ್ ಶೀಟ್ಸ್ನಿಂದ ಬಿಲ್ಡಪ್ ಆಗಿರ್ತದೆ. ಮೋಸ್ಟ್ ಲ್ಯಾಮಿನೇಟಿಂಗ್ ಮೆಟೀರಿಯಲ್ಸ್ ಹ್ಯಾವ್ ಎನ್ ಅಪ್ರಾಕ್ಸಿಮೇಟ್ ಅಲಾಯ್ ಕಾಂಟೆಂಟ್ ಆಫ್ 3% ಆಫ್ ಸಿಲಿಕಾನ್ ಆ್ಯಂಡ್ 97% ಆಫ್ ಐರನ್. ಸೊ ಸಾಮಾನ್ಯವಾಗಿ ಅಲಾಯ್ ಮೆಟೀರಿಯಲ್ ಇದು ಒಂದು. ಇವೇನು ನಮ್ಮ ಲ್ಯಾಮಿನೇಷನ್ ಸೀಟ್ಸ್ಗಳಿದ್ದಾವೆ, ಕೋರ್ನ ಮಾಡಲಿಕ್ಕೆ ಬಳಸ್ತಕ್ಕಂಥ ಥಿನ್ ಲ್ಯಾಮಿನೇಷನ್ ಸೀಟ್ಸ್ಗಳು, ಇವುಗಳನ್ನು ನಾವು ಅಲಾಯ್ ಮೆಟೀರಿಯಲಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗುತ್ತೆ. ದಟ್ ಈಸ್ ದ 3% ಆಫ್ ಸಿಲಿಕಾನ್ ಆ್ಯಂಡ್ 97% ಆಫ್ ಐರನ್ ಅದರಲ್ಲಿ ಇರ್ತದೆ ಅಲಾಯ್ ಮೆಟೀರಿಯಲ್. ದ ಸಿಲಿಕಾನ್ ಕಂಟೆಂಟ್ ರೆಡ್ಯೂಸಸ್ ದ ಮ್ಯಾಗ್ನೆಟೈಸಿಂಗ್ ಲಾಸಸ್, ಪರ್ಟಿಕ್ಯುಲರ್ಲಿ ದ ಲಾಸ್ ಡ್ಯೂ ಟು ಹಿಸ್ಟರಿಸಿಸ್ ಈಸ್ ರೆಡ್ಯೂಸ್ಡ್. ಮ್ಯಾಗ್ನೆಟಿಸಮ್ ಚಾಪ್ಟ್ರಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ ಹಿಸ್ಟರಿಸಿಸ್ ಲಾಸನ್ನು ಯಾವ ರೀತಿ ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು. ದ ಸೇಮ್ ಬೇಸ್ ಮೇಲೆ ನಾವಿಲ್ಲಿ ಏನು ಮಾಡ್ತೀವಿ, ಆ ಒಂದು ಸಿಲಿಕಾನನ್ನು ಇಲ್ಲಿ ಆ್ಯಡ್ ಮಾಡಿದ್ರಿಂದ 3% ಸಿಲಿಕಾನ್ ಆ್ಯಡ್ ಮಾಡಿದ್ರಿಂದ ನಮಗಿಲ್ಲಿ ಹಿಸ್ಟರಿಸಿಸ್ ಲಾಸು ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆಯೇ ನಮಗೆ ರೆಡ್ಯೂಸಸ್ ದಿ ಮ್ಯಾಗ್ನೆಟೈಸಿಂಗ್ ಲಾಸಸ್ ಅಂತ ಹೇಳ್ತೀವಿ. ಸೊ ಹಾಗಂದ ಮಾತ್ರಕ್ಕೆ ದ ಸಿಲಿಕಾನ್ ಮೇಕ್ಸ್ ದ ಮೆಟೀರಿಯಲ್ ಬ್ರಿಟಲ್. ದ ಬ್ರಿಟಲ್ನೆಸ್ ಕಾಸ್ ಪ್ರಾಬ್ಲಮ್ ಇನ್ ಸ್ಟ್ಯಾಂಪಿಂಗ್ ಆಪರೇಷನ್. ಸೊ ಇಲ್ಲಿ ನಾವು ಎಡಿ ಕರೆಂಟ್ ಹಿಸ್ಟರಿಸಿಸ್ ಲಾಸನ್ನು ರೆಡ್ಯೂಸ್ ಮಾಡೋದಕ್ಕೆ ನಾನು 3% ಸಿಲಿಕಾನ್ ಆ್ಯಡ್ ಮಾಡಿದ್ದೀನಿ. ಆಗ ಇನ್ನೂ ಹಿಸ್ಟರಿಸಿಸ್ ಲಾಸನ್ನು ಕಡಿಮೆ ಮಾಡೋದಕ್ಕೆ ಮತ್ತೆ ಮೋರ್ ಆ್ಯಂಡ್ ಮೋರ್ ಅಕಸ್ಮಾತ್ತಾಗಿ ನಾನು ಸಿಲಿಕಾನನ್ನು ಆ್ಯಡ್ ಮಾಡಿದರೆ ಆವಾಗ ಏನಾಗುತ್ತೆ, ಅದಕ್ಕೆ ಬ್ರಿಟಲ್ನೆಸ್ ಪ್ರಾಪರ್ಟಿ ಬರುತ್ತೆ. ಬ್ರಿಟಲ್ನೆಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಈಗ ಮೇಲಿಂದ ಕೆಳಗಡೆ ಬಿದ್ದರೆ ಒಡೆದು ಹೋಗ್ತಕ್ಕಂಥ ಒಂದು ಗುಣ ಅದು. ಸೊ ಅದು ಆಗಬಾರ್ದು ಅಂತೇಳ್ಬಿಟ್ಟು ನಾವಿಲ್ಲಿ ಒಂದು ಸೀಮಿತವಾದ ಪರ್ಸೆಂಟೇಜನ್ನೇ ಹಾಕಬೇಕಾಗತ್ತೆ. ಸೊ ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಲ್ಯಾಮಿನೇಟೆಡ್ ಮೆಟೀರಿಯಲ್ಸ್ ಆರ್ ಕೋಲ್ಡ್ ರೋಲ್ಡ್ ಆ್ಯಂಡ್ ಆಫ್ಟನ್ ಸ್ಪೆಷಲಿ ಅನೀಲ್ಡ್ ಟು ಓರಿಯೆಂಟ್ ದ ಗ್ರೇನ್ ಆರ್ ಐರನ್ ಕ್ರಿಸ್ಟಲ್. ಸಾಮಾನ್ಯವಾಗಿ ನಮಗೇನು ಈ ಲ್ಯಾಮಿನೇಟೆಡ್ ಮೆಟೀರಿಯಲ್ ಅಂತ ಏನಿದೆ, ಸೊ ಇದನ್ನು ನಾವು ಕೋಲ್ಡ್ ರೋಲ್ಡ್ ಅಂತ ಅಂದರೆ ಅದಕ್ಕೇನು ಅಂತ ಬೇರೆ ಸ್ಪೆಷಲ್ ಇದು ಮಾಡಿದ್ರೆ
ಅದನ್ನು ಮಾತ್ರ ಸ್ಪೆಷಲಿ ಅನಿಲ್ಡ್ ಮಾಡ್ತಾರೆ. ಸೊ ಹಾಗೆ ಮಾಡೋದ್ರಿಂದ ಅದೇನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಪ್ರೊವೈಡ್ಸ್ ವೆರಿ ಹೈ ಪರ್ಮಿಯಬಿಲಿಟಿ ಆ್ಯಂಡ್ ಲೋ ಹಿಸ್ಟರಿಸಸ್ ಟು ದ ಫ್ಲಕ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ರೋಲಿಂಗ್. ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಲ್ಯಾಮಿನೇಷನ್ಸ್ ಆರ್ ಯೂಶಲಿ 0.25 to 0.27 mm thickness for 50 Hz ಆಪ್ರೇಷನ್. ಸೊ ಈಗ ಈ ಅನಿಲಿಂಗ್ ಅಂತ ಹೇಳಿದ್ರೆ ಈಗ ಇದನ್ನು ಏನು ಹೇಳ್ತೀವಿ, ಕಾಯಿಸಿಬಿಟ್ಟು ಅನಿಲಿಂಗ್ ಪ್ರೊಸೆಸ್ ಮಾಡುತ್ತಂಥದ್ದು. ಸೊ ಈಗ ನಾವು ಇದನ್ನು ಇಲ್ಲಿ ಸಾಮಾನ್ಯವಾಗಿ ತಿನ್ ಸೀಟ್ಸ್ಗಳನ್ನು ಮಾಡಬೇಕಾದ್ರೆ ದಿ ಅನಿಲಿಂಗ್ ಪ್ರೋಸೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಎಷ್ಟು ತಿನ್ ಸೀಟ್ ಇದೆ ಅಂತ ಹೇಳಿದ್ರೆ 0.25 mm to 0.27 mm ಥಿಕ್ನೆಸ್ ಮಾತ್ರ ಇರುತ್ತೆ ಅದು ಸೀಟ್ಗಳು, ಲ್ಯಾಮಿನೇಷನ್ ಸೀಟ್. ಸೊ ಇಟ್ ಈಸ್ ಇನ್ 50 Hz ಆಪ್ರೇಷನ್. ದ ಲ್ಯಾಮಿನೇಷನ್ಸ್ ಆರ್ ಕೋಟೆಡ್ ಆನ್ ಒನ್ ಸೈಡ್ ಬೈ ಎ ಥಿನ್ ಲೇಯರ್ ಆಫ್ ದ ವಾರ್ನಿಷ್ ಆರ್ ಪೇಪರ್ಸ್ ಟು ಇನ್ಸುಲೇಟ್ ದೆಮ್ ಫ್ರಮ್ ಈಚ್ ಅದರ್. ಸಾಮಾನ್ಯವಾಗಿ ಆ ಲ್ಯಾಮಿನೇಟೆಡ್ ಸೀಟ್ಗಳನ್ನು ಇನ್ಸುಲೇಟಿಂಗ್ ವಾರ್ನಿಷ್ ಅಥವಾ ಇನ್ಸುಲೇಟಿಂಗ್ ಪೇಪರ್ಸ್ ನಮ್ಮಲ್ಲಿ ಅದನ್ನೇನು ಮಾಡ್ತಾರೆ ನಾವು ಡಿಪ್ಪಿಂಗ್ ಮಾಡೋದು ಅಂತ ಹೇಳ್ತೀವಿ. ಸೊ ಆ ರೀತಿ ಮಾಡಿ ಅದನ್ನು ಒಂದಕ್ಕೊಂದು ಎಲೆಕ್ಟ್ರಿಕಲಿ ಕಾಂಟ್ಯಾಕ್ಟ್ ಆಗದ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. Coils are pre-wound and the core design must be such that it permits placing the coil on the core. ಸಾಮಾನ್ಯವಾಗಿ ಇಲ್ಲಿ ಏನು ನಾವು ಫಿಗರ್ 3ನಲ್ಲಿ ನೋಡ್ತಾ ಇದ್ದೇವೆ, ಇವು ಎರಡು ಥರದ ಮೇನ್ಲಿ ಯೂಸ್ಡ್. ಅಫ್ಕೋರ್ಸ್ ದ ಕೋರ್ ಮಸ್ಟ್ ದೆನ್ ಬಿ ಮೇಡ್ ಇನ್ ಅಟ್ ಲೀಸ್ಟ್ 2 sections. ಸಾಮಾನ್ಯವಾಗಿ 2 ಸೆಕ್ಷನ್ ಅಂದರೆ ಇಲ್ಲಿ ನೋಡ್ಬೋದು ನಾವಿಲ್ಲಿ ದ ಒನ್ ಈಸ್ ಐ ಶೇಪ್ ಮತ್ತು ಆ್ಯಂಡ್ ಅನದರ್ ಒನ್ ಈಸ್ ಯು ಶೇಪ್. ಸೇಮ್ ಇದನ್ನೇ ನಾವು ಎಲ್ ಆ್ಯಂಡ್ ಎಲ್ ಶೇಪಲ್ಲಿ ಕೂಡ ಮಾಡ್ತೀವಿ, ಹಾಗೆ ಇ ಶೇಪ್ ಆ್ಯಂಡ್ ಐ ಶೇಪ್ ಅಂತ. ಸೊ ಇಲ್ಲಿ ದ ಲ್ಯಾಮಿನೇಷನ್ಸ್ ಫಾರ್ ದ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಆಫ್ ಫಿಗರ್ 2A ಮೇ ಬಿ ಮೇಡ್ ಅಪ್ ಆಫ್ ಎಲ್ ಆ್ಯಂಡ್ ಎಲ್ ಆರ್ ಯು ಆ್ಯಂಡ್ ಐ ಶೇಪ್ಡ್ ಲ್ಯಾಮಿನೇಷನ್ಸ್ ಆಸ್ ಶೋನ್ ಇನ್ ಫಿಗರ್ 3A. The core for the cell type transformer of figure 2B is normally made up of E and I shaped laminations. ಸೊ ಈ ಒಂದು ಫಿಗರ್ 3Bನಲ್ಲಿ ಕಾಣ್ತದೆ. ಇವು ಎರಡೂ ಫಿಗರ್ಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಟ್ರಾನ್ಸ್ಫಾರ್ಮರ್ ಲ್ಯಾಮಿನೇಷನ್ಸ್ಗಳು ಹೇಗಿರುತ್ತೆ, ಆ ಕೋರ್ ಲ್ಯಾಮಿನೇಷನ್ಗಳು ಅನ್ನೋದು. ಸೊ ಇಲ್ಲಿ ಕಾಯಿಲ್ಸ್ ಏನಿದೆ ಪ್ರಿವೌಂಡ್ ಕಾಯಿಲ್ಸ್, ಬಾಬಿನ್ ಅಂತ ಹೇಳ್ತಾರೆ. ಚಿಕ್ಕ ಟ್ರಾನ್ಸ್ಫಾರ್ಮರ್ಗಳಿಗೆ ಬಾಬಿನ್ ಅಂತ ಬರುತ್ತೆ. ಬಾಬಿನ್ ಮೇಲೆ ವೈಂಡಿಂಗನ್ನು ನಾವು ಆಲ್ರೆಡಿ ಮಾಡಿಟ್ಕೊಂಡಿರ್ತೀವಿ. ಆ ಬಾಬಿನ್ಗೆ ನಾವು ಈ ಶೇಪಲ್ಲಿರ್ತಕ್ಕಂಥ ಏನು ಲ್ಯಾಮಿನೇಷನ್ಗಳಿದಾವೆ, ಈ ಲ್ಯಾಮಿನೇಷನ್ಸ್ಗಳನ್ನು ಅದರಲ್ಲಿ ಇನ್ಸ್ಟಿಡ್ ಮಾಡಬೇಕಾಗತ್ತೆ. ಇನ್ಸ್ಟಿಡ್ ಮಾಡ್ತಾ ಇದನ್ನು ನಾವು ಒಂದು ಕೋರನ್ನು ರೆಡಿ ಮಾಡಬೇಕಾಗತ್ತೆ. ಟ್ರಾನ್ಸ್ಫಾರ್ಮರ್ ಕೋರನ್ನು ರೆಡಿ ಮಾಡಬೇಕಾಗುತ್ತೆ. ಕೋರ್ ಕನ್ಸ್ಟ್ರಕ್ಷನ್ ಹೇಗಿರೋ ಆ್ಯಸ್ ಎ ರೂಲ್ ದ ನಂಬರ್ ಆಫ್ ಬಡ್ ಜಾಯಿಂಟ್ಸ್ ಈಸ್ ಟು ಬಿ ಲಿಮಿಟೆಡ್. ಸೊ ಬಡ್ ಜಾಯಿಂಟ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ನಾವು ಅವನ್ನ ಜಾಯಿಂಟ್ ಮಾಡೋದಕ್ಕೆ ಅಂದರೆ ಕೋರ್ ಲ್ಯಾಮಿನೇಷನ್ ತಿನ್ಸಿಟ್ಟಿರ್ತಾವೆ ಅವನ್ನೆಲ್ಲ ಸೇರಿಸಿ ಜಾಯಿನ್ ಮಾಡಬೇಕಾಗತ್ತೆ. ದ ಜಾಯಿಂಟ್ಸ್ ಆರ್ ಟೈಟ್ಲಿ ಮೇಡ್ ಆ್ಯಂಡ್ ಲ್ಯಾಮಿನೇಷನ್ಸ್ ಇಂಟರ್ಲೀವ್ಡ್ ಸೊ ಆ್ಯಸ್ ಟು ಮಿನಿಮೈಸ್ ದ ರಿಲಕ್ಟನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್. ಸೊ ಅದನ್ನು ನಾವು ಪರ್ಫೆಕ್ಟಾಗಿ ಲ್ಯಾಮಿನೇಷನ್ ಶೀಟ್ಗಳನ್ನು ಇನ್ಸ್ಟೇಡ್ ಮಾಡಬೇಕಾಗತ್ತೆ. ಹಾಗೆಯೇ ಬಡ್ ಜಾಯಿಂಟ್ಸ್ಗಳನ್ನು ಕಡಿಮೆ ಮಾಡಬೇಕಾಗತ್ತೆ, ಲಿಮಿಟಲ್ಲಿ ಇಡಬೇಕಾಗತ್ತೆ. ಜೊತೆಯಲ್ಲಿ ಅದನ್ನು ಟೈಟಾಗಿ ನಾವು ಜಾಯಿಂಟ್ ಮಾಡಬೇಕಾಗತ್ತೆ, ಸೊ ಬೌಂಡ್ ಮಾಡಬೇಕಾಗತ್ತೆ. ಸೊ ಈಗ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ರಿಲಕ್ಟನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಅದು ಮಿನಿಮೈಸ್ ಮಾಡಬೇಕು ನಾವಿಲ್ಲಿ. ದ ಸ್ಟ್ಯಾಕಿಂಗ್ ಆಫ್ ಲ್ಯಾಮಿನೇಷನ್ಸ್ ಟು ದ ರಿಕ್ವೈರ್ಡ್ ಕೋರ್ ಕ್ರಾಸ್ ಸೆಕ್ಷನ್ ರಿಸಲ್ಟ್ಸ್ ಇನ್ ದ ಕೋರ್ ಲೆಗ್ಸ್ ಆಫ್ ಸ್ಕ್ವೇರ್ ಆ್ಯಂಡ್ ರೆಕ್ಟಾಂಗುಲರ್ ಕ್ರಾಸ್ ಸೆಕ್ಷನ್. ಸಾಮಾನ್ಯವಾಗಿ ನಾವಿಲ್ಲಿ ಕ್ರಾಸ್ ಸೆಕ್ಷನ್ ಅಂತ ಹೇಳಿದ್ರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ರೂಲ್ ಆಗುತ್ತೆ. ಇಲ್ಲಿ ಆ ಟ್ರಾನ್ಸ್ಫಾರ್ಮರ್ ಕೋರ್ನ ಗಾತ್ರ, ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಏನು ಹೇಳ್ತೇವೆ ಅದು ಎಷ್ಟು ಅನ್ನೋದ್ರ ಮೇಲೆ ನಾವು ಅದರ ಒಂದು ರೇಟಿಂಗ್ಸ್ ಕೂಡ ಬರ್ತದೆ. ಹಾಗಾಗಿ ನಾವಿಲ್ಲಿ ಅದನ್ನು ಗಮನಿಸ್ತೀವಿ. ಇವು ಸಾಮಾನ್ಯವಾಗಿ ಸ್ಕ್ವೇರ್ ಅಥವಾ ರೆಕ್ಟಾಂಗುಲರ್ ಶೇಪಲ್ಲಿ ನಾವು ಇದನ್ನು ನೋಡ್ಬೋದು. ದಿಸ್ ಪರ್ಮಿಟ್ಸ್ ಕಾಯಿಲ್ಸ್ ಟು ಬಿ fitted on the core legs with either square or rectangular or circular coil spools or forms. ಈ ರೀತಿ ಬೇರೆ ಬೇರೆ ಶೇಪ್ಗಳಲ್ಲಿ ನಾವು ಇವನ್ನು ಈ ರೆಕ್ಟಾಂಗುಲರ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪಲ್ಲಿ ಹಾಗೆ ಸರ್ಕ್ಯುಲರ್ ಕಾಯಿಲ್ ಸ್ಪೂಲ್ಸ್ ಈ ಥರದ ಅಲ್ಲಿ ನೋಡಬಹುದು. ಸೊ ಇನ್ ಲಾರ್ಜರ್ ಟ್ರಾನ್ಸ್ಫಾರ್ಮರ್ಸ್ ಎ ಸ್ಟೆಪ್ಡ್ ಕೋರ್ ಅರೇಂಜ್ಮೆಂಟ್ ಈಸ್ ಯೂಸ್ಡ್ ಟು ಮಿನಿಮೈಸ್ ದ ಯೂಸ್ ಆಫ್ ಕಾಪರ್ ಆ್ಯಂಡ್ ರೆಡ್ಯೂಸ್ ಕಾಪರ್ ಲಾಸ್. ಸಾಮಾನ್ಯವಾಗಿ ಬಿಗ್ ಸೈಜ್ ಟ್ರಾನ್ಸ್ಫಾರ್ಮರಲ್ಲಿ ನಮಗೆ ಸ್ಟೆಪ್ಡ್ ಕೋರ್ ಅಂತ ಬರುತ್ತೆ. ಈ ಫಿಗರ್ನಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಸ್ಟೆಪ್ಡ್ ಕೋರ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳ್ತೀವಿ. ಈ ಸ್ಟೆಪ್ಡ್ ಕೋರ್ ಟ್ರಾನ್ಸ್ಫಾರ್ಮರ್ಗಳಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಕಾಪರ್ನ ನಾವು ಮಿನಿಮೈಸ್ ಮಾಡ್ದಂಗೆ ಆಗುತ್ತೆ. ಕಾಪರ್ನ ಮಿನಿಮೈಸ್ ಮಾಡೋದ್ರಿಂದ ಕಾಪರ್ ಲಾಸ್ ಕೂಡ ನಮಗೆ ರೆಡ್ಯೂಸ್ ಆಗ್ತದೆ ಅಂತ ಹೇಳಬೇಕು.
This construction guarantees that each length of the copper conductor embraces the maximum cross sectional area of the core. ಸೊ ಇದು ಏನಿದೆ ಇಲ್ಲಿ ಕ್ರಾಸ್ ಸೆಕ್ಷನಲ್ ಆಫ್ ದ ಕೋರ್ ನಮಗೆ ಜಾಸ್ತಿ ಸಿಗುತ್ತೆ, ಹಾಗೆ ಕಡಿಮೆ ಕಾಪರ್ ಲಾಸನ್ನು ನಾವು ಇದರಲ್ಲಿ ಕಾಣಬಹುದು. ಸೊ ಈ ಥರದ್ರಲ್ಲಿ ನಾವು ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಇದೇ ಸ್ಟೆಪ್ ಕೋರ್ ಟ್ರಾನ್ಸ್ಫಾರ್ಮರ್ನ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಒಂದು ಸ್ಟೆಪ್ಡ್ ಕೋರ್ ಟ್ರಾನ್ಸ್ಫಾರ್ಮರ್ಸ್ ಅಂತಲೇ ಹೇಳ್ತೀವಿ. In practice, the primary and secondary windings of a transformer have 2 or more coils per leg. ಸಾಮಾನ್ಯವಾಗಿ ಒಂದು ಲೆಗ್ ಅಂತ ಏನು ಹೇಳ್ತೀವಿ ಅಥವಾ ಲಿಂಬ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಮಗೆ 2 or more ಕಾಯಿಲ್ಸ್ಗಳು ನಾವು ಒಂದರಲ್ಲೇ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ನಾವು. ಸೊ ದೇ ಹ್ಯಾವ್ ಬಿ ಅರೇಂಜ್ಡ್ ಇನ್ ಸೀರೀಸ್ ಆರ್ ಪ್ಯಾರಲಲ್. ಅವನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ಬೋದು, ಸಮ್ ಟೈಮ್ ಪ್ಯಾರಲಲ್ಲಿ ಕನೆಕ್ಟ್ ಮಾಡೋಂಥ ಸಿಚುವೇಶನ್ ಬರುತ್ತೆ. ಸೊ ಹಾಗಾಗಿ ನಾವು ಒಂದೇ ಒಂದು ಲಿಂಬ್ ಮೇಲೆ ಅಥವಾ ಒಂದು ಲೆಗ್ ಮೇಲೆ ನಾವು 2 or more ಕಾಯಿಲ್ಸನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ. ದ ಲ್ಯಾಮಿನೇಷನ್ಸ್ ಆರ್ ಪ್ರೆಸ್ಡ್ ಟುಗೆದರ್ ಬೈ ಕ್ಲ್ಯಾಂಪಿಂಗ್ ಇನ್ ಸಚ್ ಎ ವೇ ಆ್ಯಸ್ ಟು ಪ್ರಿವೆಂಟ್ ಎನಿ ಫ್ಲಟರಿಂಗ್ ಆರ್ ಶಿಫ್ಟಿಂಗ್. ಸೊ ಇಲ್ಲಿ ನಾವು ಮೇನ್ ಕ್ಲ್ಯಾಂಪಿಂಗ್ ಹಾಕ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ದ ಕಾಯಿಲ್ಸ್ ಆರ್ ಇಂಪ್ರೆಗ್ನೇಟೆಡ್. ಸಾಮಾನ್ಯ ಕಾಯಿಲ್ಗಳನ್ನು ನಾವು ಇಂಪ್ರೆಗ್ನೇಟ್ ಮಾಡ್ತೀವಿ. ಇಂಪ್ರೆಗ್ನೇಟ್ ಮಾಡೋದು ಅಂತ ಹೇಳಿದ್ರೆ ಇನ್ಸುಲೇಟಿಂಗ್ ಆಯಿಲಲ್ಲಿ ವಾರ್ನಿಷ್ಗಳಲ್ಲಿ ಡಿಪ್ ಮಾಡ್ತೀವಲ್ಲ ಅದನ್ನು ಇಂಪ್ರೆಗ್ನೇಟ್. Insufficient clappings of laminations usually result in a humming sound. ಅಂದರೆ ಸರಿಯಾಗಿ ಕ್ಲ್ಯಾಂಪಿಂಗ್ ಮಾಡಲಿಲ್ಲ ಕೋರ್ನ ಅಂತ ಹೇಳಿದ್ರೆ ನಮ್ಗೆ ಅಲ್ಲೇನು ಬರುತ್ತೆ, ಆ ಕೋರ್ನಿಂದ ಒಂದು ಹಮ್ಮಿಂಗ್ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಜನರೇಟ್ಸ್ ದ ಅಬ್ಜೆಕ್ಷನಬಲ್ ಆ್ಯಂಡ್ ಆಡಿಯಬಲ್ ನಾಯ್ಸ್ ಬೈ ದ ಐರನ್ ಕೋರ್ ಆಫ್ ದ ಟ್ರಾನ್ಸ್ಫಾರ್ಮರ್. ಐರನ್ ಕೋರ್ನಿಂದ ಒಂದು ಅಬ್ಜೆಕ್ಷನಬಲ್ ಆ್ಯಂಡ್ ಆಡಿಯಬಲ್ ತುಂಬ ಕರ್ಕಶವಾಗಿ ಕೇಳ್ತಕ್ಕಂಥ ಒಂದು ಸೌಂಡು. ಸೊ ಅದನ್ನು ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅಬ್ಜೆಕ್ಷನ್ ಆಗಿ ಕೂಡ ಆಗುತ್ತೆ, ಒಂದು ಸೌಂಡ್ ಕೂಡ ನಮಗೆ ಅಲ್ಲಿಂದ ಬರುತ್ತೆ. ಹಾಗಾಗಿ ಈ ಕ್ಲ್ಯಾಂಪಿಂಗ್ ಮಾಡೋದು ಇದೆಲ್ಲ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಟ್ರಾನ್ಸ್ಫಾರ್ಮರ್ ಆರ್ ಯೂಶ್ವಲಿ ಏರ್ ಕೂಲ್ಡ್. ಲಾರ್ಜರ್ ಟ್ರಾನ್ಸ್ಫಾರ್ಮರ್ ಆರ್ ಪ್ಲೇಸ್ಡ್ ಇನ್ ಟ್ಯಾಂಕ್ಸ್ ವಿತ್ ಎ ಸ್ಪೆಷಲ್ ಟ್ರಾನ್ಸ್ಫಾರ್ಮರ್ ಆಯಿಲ್. ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಟ್ರಾನ್ಸ್ಫಾರ್ಮರ್ಗಳೇನಿದಾವೆ ಇವು ಏರ್ ಕೂಲ್ಡ್ ಆಗಿ ಇರ್ತವೆ. ಬಟ್ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳೇನಿದಾವೆ ಅಂದರೆ ಒಂದು ಟ್ಯಾಂಕ್ ಅಂತ ಇರ್ತದೆ, ಆ ಟ್ಯಾಂಕ್ನಲ್ಲಿ ಪ್ಲೇಸ್ಡ್ ಮಾಡ್ತಾರೆ. ಜೊತೆಯಲ್ಲಿ ಅಲ್ಲಿ ಸ್ಪೆಷಲ್ ಟ್ರಾನ್ಸ್ಫಾರ್ಮರ್ ಆಯಿಲನ್ನು ಕೂಡ ಬಳಸಲಾಗುತ್ತೆ. ದ ಆಯಿಲ್ ಸರ್ವ್ಸ್ ಎ ಡ್ಯೂಯಲ್ ಪರ್ಪಸ್ ಆ್ಯಸ್ ಆ್ಯನ್ ಇನ್ಸುಲೇಟಿಂಗ್ ಮೀಡಿಯಮ್ ಆ್ಯಸ್ ವೆಲ್ ಆ್ಯಸ್ ಎ ಕೂಲಿಂಗ್ ಮೀಡಿಯಮ್. ಸೊ ಅಲ್ಲಿ ಬಳಸ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಆಯಿಲ್ ಏನಿದೆ ಇದು ಎರಡು ಉದ್ದೇಶಕ್ಕೆ ಬಳಕೆ ಆಗುತ್ತೆ. ಒಂದು ಇನ್ಸುಲೇಟಿಂಗ್ ಮೀಡಿಯಾಗಿಯೂ ಕೆಲಸ ಮಾಡುತ್ತೆ, ಹಾಗೆಯೇ ಕೂಲಿಂಗ್ ಮೀಡಿಯಾಗಿಯೂ ಕೂಡ ಅದು ಕೆಲಸ ಮಾಡುತ್ತೆ. ದ ಹೀಟ್ ಜನರೇಟೆಡ್ ಇನ್ ದ ಟ್ರಾನ್ಸ್ಫಾರ್ಮರ್ ಈಸ್ ರಿಮೂವ್ಡ್ ಬೈ ದಿ ಟ್ರಾನ್ಸ್ಫಾರ್ಮರ್ ಆಯಿಲ್ ಸರೌಂಡಿಂಗ್ ದ ಸೌರ್ಸ್ ಆ್ಯಂಡ್ ಈಸ್ ಟ್ರಾನ್ಸ್ಮಿಟೆಡ್ ಐದರ್ ದ ಅಟ್ಮಾಸ್ಫಿಯರಿಕ್ ಏರ್ ಆರ್ ವಾಟರ್. ಸಾಮಾನ್ಯವಾಗಿ ಇಲ್ಲಿ ಏನು ಒಂದು ಟ್ರಾನ್ಸ್ಫಾರ್ಮರ್ ಕೋರ್ನಲ್ಲಿ ಹೀಟ್ ಜನರೇಟ್ ಆಗುತ್ತೆ, ಆ ಹೀಟನ್ನು ರಿಮೂವ್ ಮಾಡಬೇಕು. ಅದು ಬೈ ಟ್ರಾನ್ಸ್ಫಾರ್ಮರ್ ಆಯಿಲ್ನಿಂದ ಇರ್ಬೋದು ಅಥವಾ ಸರೌಂಡಿಂಗಲ್ಲಿರ್ತಕ್ಕಂಥ ಸೋರ್ಸಸ್ಗೆ ಅದನ್ನು ಟ್ರಾನ್ಸ್ಮಿಟ್ ಮಾಡೋದ್ರಿಂದ ಇರ್ಬೋದು, ಅದು ಅಟ್ಮಾಸ್ಫಿಯರಿಕಲ್ಲಿರ್ತಕ್ಕಂಥ ಏರ್ಗೆ ಅದು ಹೋಗ್ತಕ್ಕಂಥದ್ದು ಆಗಿರ್ಬೋದು, ಅಥವಾ ಇನ್ನು ಸಮ್ ಟೈಮಲ್ಲಿ ವಾಟರ್ಗೆ ಕೂಡ ಅದನ್ನು ನಾವು ಹೀಟನ್ನು ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ. ನೋ ಮ್ಯಾಟರ್ ವಾಟ್ ಸೈಜ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಈಸ್ ಡೆಲ್ಟ್ ವಿತ್, ದೇ ಆಲ್ ಆಪರೇಟ್ ಇನ್ ದ ಸೇಮ್ ಪ್ರಿನ್ಸಿಪಲ್. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಎಷ್ಟು ಚಿಕ್ಕ ಟ್ರಾನ್ಸ್ಫಾರ್ಮರ್ ಇರಲಿ, ಎಷ್ಟು ದೊಡ್ಡ ಟ್ರಾನ್ಸ್ಫಾರ್ಮರ್ ಇರಲಿ, ಎಷ್ಟು ಕಡಿಮೆ ರೇಟಿಂಗ್ ದರ ಇರಲಿ, ಎಷ್ಟು ಬಿಗ್ ರೇಟಿಂಗ್ ಆದರೂ ಇರಲಿ, ಅಲ್ಲಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಏನಿದೆ ಆಪ್ರೇಟಿಂಗ್ ಪ್ರಿನ್ಸಿಪಲ್ ಮಾತ್ರ ಸೇಮ್ ಪ್ರಿನ್ಸಿಪಲ್ಲಿರ್ತದೆ. ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ನಮಗೆ ಇವತ್ತಿನ ಟಾಪಿಕ್ನಲ್ಲಿ ಇಂಟ್ರೊಡಕ್ಷನ್ ಆಫ್ ದಿ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ದ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ನಾವಿಲ್ಲಿ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತಕ್ಕಂಥ ಒಂದು ಚಾಪ್ಟರ್ ನೋಡಬೇಕಾಗುತ್ತೆ. ಇವತ್ತಿನ ಕ್ಲಾಸಿನ ಒಂದು ಸಣ್ಣ ಕನ್ಕ್ಲೂಷನ್ ಮಾಡೋದಾದರೆ, ಇಂಟ್ರೊಡಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ನಲ್ಲಿ ಡೆಫಿನೇಷನ್ ಆಫ್ ಟ್ರಾನ್ಸ್ಫಾರ್ಮರ್ನ ತಿಳ್ಕೊಂಡ್ವಿ ನಾವು. ಡೆಫಿನೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮರ್ ಈಸ್ ಎ ಸ್ಟ್ಯಾಟಿಕ್ ಪೀಸ್ ಆಫ್ ಎಲೆಕ್ಟ್ರಿಕ್ ಡಿವೈಸ್. ಇಟ್ಸ್ ಟ್ರಾನ್ಸ್ಫರ್ ದಿ ಎಲೆಕ್ಟ್ರಿಕಲ್ ಎನರ್ಜಿ ಒನ್ ಸರ್ಕ್ಯೂಟ್ ಟು ಅನದರ್ ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್. ಸೊ ಇದು ಈ ಡೆಫಿನೇಷನನ್ನು ನೀವು ಇಲ್ಲಿ ತಿಳ್ಕೋಬೇಕು. ಹಾಗೆ ಟ್ರಾನ್ಸ್ಫಾರ್ಮರ್ ಅಂದರೆ ಏನು ಅಂತ ಗೊತ್ತಾದ ಮೇಲೆ ಆ ಟ್ರಾನ್ಸ್ಫಾರ್ಮರ್ನ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಅದು ಎಲ್ಲಿ ಹೇಗೆ ಬಳಕೆ ಆಗ್ತದೆ, ನಮ್ಮ ಎಲೆಕ್ಟ್ರಿಕಲ್ ಸಪ್ಲೈನನ್ನು ಬೇರೆ ಬೇರೆ ಕ್ವಾಂಟಿಟಿನಲ್ಲಿ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಮಾಡೋದಕ್ಕೆ ಅದರ ಪಾತ್ರ ಹೇಗಿದೆ, ಎಲೆಕ್ಟ್ರಿಕಲ್ ಜನ್ರೇಟಿಂಗ್ ಸ್ಟೇಷನ್ನಲ್ಲಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ನಲ್ಲಿರ್ಬೋದು ಅಥವಾ ಅಪ್ಲಿಕೇಶನ್ಸ್ಗಳಲ್ಲಿರ್ಬೋದು, ಅದು ಹೇಗೆಲ್ಲ ಬಳಕೆ ಆಗ್ಬೋದು ಅನ್ನೋಂಥ ಒಂದು ಇಂಟ್ರೊಡಕ್ಷನನ್ನು ನಾವು
ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಕನ್ಸ್ಟ್ರಕ್ಷನ್, ಸಿಂಪಲ್ ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್, ವೆರಿ ಸಿಂಪಲ್ ಕನ್ಸ್ಟ್ರಕ್ಷನ್ ಇದೆ ಇದರದ್ದು. 2 ವೈಂಡಿಂಗ್, ಒಂದು ಪ್ರೈಮರಿ ಇನ್ನೊಂದು ಸೆಕೆಂಡರಿ. ಆ 2 ವೈಂಡಿಂಗನ್ನು ಒಂದು ಐರನ್ ಕೋರ್ ಮೇಲೆ ನಾವು ಅದನ್ನು ಪ್ಲೇಸ್ ಮಾಡ್ತೀವಿ. ಸೊ ಐರನ್ ಕೋರ್ ಮೇಲೆ ಪ್ಲೇಸ್ ಮಾಡಿದಾಗ ಅವೆರಡೂ ವೈಂಡಿಂಗ್ಗಳು ಎಲೆಕ್ಟ್ರಿಕಲಿ ಒಂದಕ್ಕೊಂದು ಲಿಂಕ್ ಇಲ್ಲದೆ ಇದ್ದರೂ ಕೂಡ ಮ್ಯಾಗ್ನೆಟಿಕಲಿ ಬೋತ್ ಆರ್ ಲಿಂಕ್ಡ್ ಟುಗೆದರ್ ಅಂತ ಹೇಳ್ತೀವಿ. ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಇವೆರಡೂ ವೈಂಡಿಂಗ್ಗಳು ಲಿಂಕಲ್ಲಿರ್ತವೆ. ಹಾಗಾಗಿ ಪ್ರೈಮರಿ ವೈಂಡಿಂಗಲ್ಲಿ ನಾವು ಇನ್ಪುಟ್ ಸಪ್ಲೈ ಕೊಟ್ಟಿದ ತಕ್ಷಣ ಆ ಮ್ಯಾಗ್ನೆಟಿಕ್ ಫ್ಲಕ್ಸು ಅಲ್ಲಿ ಸೆಟಪ್ ಆಗಿ, ಆ ಸೆಟಪ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರೋದ್ರಿಂದ ಅದು ಸೆಕೆಂಡರಿ ವೈಂಡಿಂಗ್ನಲ್ಲಿ ಒಂದು EMF ಅನ್ನು ಇಂಡ್ಯೂಸ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಆ ಸೆಕೆಂಡರಿ ವೈಂಡಿಂಗಲ್ಲಿ EMF ಇಂಡ್ಯೂಸ್ ಆಗಿರ್ತಕ್ಕಂಥದ್ದನ್ನು ನಾವು ಲೋಡಿಗೆ ನಾವು ಕೊಡ್ತೀವಿ. ಸೊ ಈ ಒಂದು ಸಿಸ್ಟಮು ಅಂದರೆ ಕನ್ಸ್ಟ್ರಕ್ಷನ್ ವೆರಿ ಸಿಂಪಲ್ ಕನ್ಸ್ಟ್ರಕ್ಷನ್ ಇದೆ. ಸೊ ಅದನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಹಾಗೆಯೇ ಕೋರ್ಗಳು ಹೇಗಿರ್ತವೆ, ಯಾವ ಶೇಪಲ್ಲಿರ್ತವೆ, ಅದನ್ನು ಯಾವ ಮೆಟೀರಿಯಲಿಂದ ಮಾಡಿರ್ತಾರೆ, ಯಾಕಾಗಿ ಮಾಡಿರ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಹಾಗೆಯೇ ಈ ಟ್ರಾನ್ಸ್ಫಾರ್ಮರ್ನ ನೆಕ್ಸ್ಟು ಇಷ್ಟೆಲ್ಲ ಇದೆ ಅಂದಮೇಲೆ ಇದರ ಒಂದು ಸಂಪೂರ್ಣ ವಿವರವನ್ನು ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರ ವರ್ಕಿಂಗ್ ಪ್ರಿನ್ಸಿಪಲನ್ನು ಮೇನ್ಲಿ ತಿಳ್ಕೊಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್ನ ನೋಡೋಣ. ಥ್ಯಾಂಕ್ ಯು.